ತಿಳಿಸ್ಬೇಕು. ಮತ್ತು ಶ್ರೀಮಹಾದೇವರು ಯಾರು ಅನ್ನೋವಂಥ ವಿಷಯ ನಮ್ಮೆಲ್ಲರಿಗೂ ಮತ್ತೆ ಮತ್ತೆ ಗೊತ್ತಾಗ್ತಾ ಇದೆ. ಶ್ರೀಮಹಾದೇವರು ಸಾಕ್ಷಾತ್ ಜಗನ್ಮಾತೆ, ಸೀತೆ, ರಾಧಾ, ಅನ್ನಪೂರ್ಣ ಅಥವಾ ಅಮ್ಮ. ಹಾಗಾಗಿ ಅದಕ್ಕೆ ವಾತ್ಸಲ್ಯ ತೀರ್ಥ ಪುಸ್ತಕದಲ್ಲಿ ಹೇಳ್ತಾರೆ, ಮಗು ನಾನು ನಿನ್ನ ನಿಜವಾದ ತಾಯಿ ಅಂತ ಶ್ರೀಮಹಾದೇವರು ಭಕ್ತರಿಗೆ ಹೇಳ್ತಾರೆ. ಅಂದರೆ ನಿಜವಾದ ತಾಯಿ ಅಂದರೆ ಜಗನ್ಮಾತೆ ಅಂತ. ನಾವು ಜನ್ಮ ಕೊಟ್ಟ ತಾಯಿ ಒತ್ತಾಯಿ ಆದರೆ ಇಡೀ ಜಗತ್ತಿಗೆ ಜನ್ಮವಿತ್ತವರು ಶ್ರೀಮಾತೆಯವರು. ಹಾಗಾಗಿ ಅದು ಜಗನ್ಮಾತೆ. ಹಾಗಾಗಿ ಶ್ರೀಮಾತೆಯವರು ಎಲ್ಲರ ತಾಯಿಯ ತಾಯಿ, ಎಲ್ಲರ ತಾಯಿನೂ ಅವರು ಶ್ರೀಮಾತೆಯವರು ಅಂತ ಹೇಳ್ತಾರೆ. ಅದಕ್ಕೆ ಶ್ರೀಮಾತೆಯವರು ಭರವಸೆ ಕೊಡ್ತಾ ಭಕ್ತನಿಗೆ ಹೇಳ್ತಾರೆ, ನೀನು ಅನಾಥ ಅಂತ ಯಾಕೆ ಭಾವಿಸ್ತೀಯ, ಇನ್ನೊಬ್ಳು ತಾಯಿ ಇದ್ದಾಳೆ ಎನ್ನುವಂಥ ವಿಷಯವನ್ನು ಯಾವಾಗ ನೆನಪಿಟ್ಕೊಂಡಿರುವಂಥ ಶ್ರೀಮಾತೆಯವರು ಹೇಳ್ತಾರೆ. ನಾವೆಷ್ಟೋ ಟೈಮ್ ಅಂತಿದ್ದಪ್ಪ, ನನಗೆ ಯಾರೂ ಇಲ್ಲ, ನನಗೆ ತಂದೆ ಇಲ್ಲ, ತಾಯಿ ಇಲ್ಲ, ಬಂಧುಗಳಿಲ್ಲ, ಒಬ್ಬನೇ ಒಂಟಿ ಅಂತ ನಾವು ಅಂದ್ಕೊಂತಿರ್ತೀವಿ. ಆದರೆ ಆ ಒಂಟಿ ಅಂತ ಅಂದ್ಕೋಬಾರ್ದು. ನಾವು ಯಾವಾಗಲೂ ಮನಸ್ಸಲ್ಲಿ ಇಟ್ಕೊಂಡಿರಬೇಕು, ನನಗೊಬ್ಬಳು ತಾಯಿ ಇದ್ದಾಳೆ. ತಾಯಿ ಯಾರು? ಶ್ರೀಮಾತೆ, ಶ್ರೀ ಶಾರದಾದೇವಿ ಅನ್ನುವಂಥ ಮಾತನ್ನು, ಭರವಸೆಯನ್ನು ನಾವು ಇಟ್ಕೊಂಡ್ರೆ ಖಂಡಿತವಾಗ್ಲೂ ಈ ಭವಸಾಗರವನ್ನು ದಾಟಿಸುವ ನಿಟ್ಟಿನಲ್ಲಿ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಅಂತ ಹೇಳ್ತಾ ಈ ಎಲ್ಲ ಪುಷ್ಪಗಳನ್ನು ದಿವ್ಯತ್ರಯರ ಹಡಿದಾವರಿಗೆ ಅರ್ಪಣೆ ಮಾಡ್ತಾ, ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.